ನಮಸ್ಕಾರ. ಸಹಕಾರ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್ ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು. ಐಟಿ ಇಲಾಖೆಯು ಸಹಕಾರಿ ಬ್ಯಾಂಕ್ಗಳಿಗೆ ಸಂವೇದನಶೀಲತೆ ನೀಡುತ್ತದೆ. ಮಹಿಳಾ ಸಹಕಾರಿ ಸಂಸ್ಥೆಗಳ ಮೇಲೆ ಚೆಲ್ಲಿದ ಬೆಳಕು. ಆದಾಯ ತೆರಿಗೆ ನಿರ್ದೇಶನಾಲಯ, ಗುಪ್ತಚರ ಮತ್ತು ಅಪರಾಧ ತನಿಖಾ ಸಂಸ್ಥೆ ಅಹಮದಾಬಾದ್ನಲ್ಲಿ ಗುಜರಾತ್ ರಾಜ್ಯ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ನ ಕಚೇರಿಯಲ್ಲಿ ಒಂದು ಜನಸಂಪರ್ಕ ಮತ್ತು ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಈ ಕಾರ್ಯಕ್ರಮವನ್ನು ಗುಜರಾತ್ ರಾಜ್ಯ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ನ ಅಧ್ಯಕ್ಷ ಅಜಯ್ ಪಟೇಲ್ ಅವರು ನಡೆಸಿಕೊಟ್ಟರು. ಗುಜರಾತ್ನಾದ್ಯಂತ ಜಿಲ್ಲಾ ಮತ್ತು ಪ್ರಾಥಮಿಕ ಸಹಕಾರಿ ಬ್ಯಾಂಕ್ಗಳ ಸಿಇಒಗಳು ಮತ್ತು ಹಿರಿಯ ಅಧಿಕಾರಿಗಳ ಭಾಗವಹಿಸಿಕೆಯನ್ನು ವೀಕ್ಷಿಸಿದರು. ಸೆಮಿನಾರ್ ಸಮಯದಲ್ಲಿ ಆದಾಯ ತೆರಿಗೆ ಇಲಾಖೆಯು ಫಾರಂ 61, ಫಾರಂ 61A ಮತ್ತು ಫಾರಂ 61B ಕುರಿತು ವಿವರವಾದ ಪ್ರಸ್ತುತಿಗಳನ್ನು ನೀಡಿತು. ಇದು ಶಾಸನಬದ್ಧ ವರದಿ ಮಾಡುವ ಬಾಧ್ಯತೆಗಳು ಮತ್ತು ಆದಾಯ ತೆರಿಗೆ ಕಾಯ್ದೆ 1961 ಅಡಿಯಲ್ಲಿ ಅನುಸರಣೆ ಮಾಡದಿರುವ ಪರಿಣಾಮಗಳನ್ನು ಎತ್ತಿ ತೋರಿಸಿತು. ನಿಯಮ 114F5 ವಿವರಣೆ 5ರ ಅಡಿಯಲ್ಲಿ ಎಲ್ಲ ಸಹಕಾರಿ ಬ್ಯಾಂಕ್ಗಳ ಫಾರಂ 61B ಅನ್ನು ಸಲ್ಲಿಸುವುದು ಕಡ್ಡಾಯವಾಗಿದೆ ಎಂದು ಇಲಾಖೆ ಒತ್ತಿ ಹೇಳಿತು. ಇದು ಅಕ್ಟೋಬರ್ 7, 2022ರಿಂದ ಜಾರಿಗೆ ಬರುತ್ತದೆ ಮತ್ತು ಅನುಸರಣೆ ಮಾಡದಿರುವುದು ದಂಡದ ನಿಬಂಧನೆಗಳನ್ನು ವಿಧಿಸುತ್ತದೆ. ಭಾರತೀಯ ನಾಗರಿಕನೊಬ್ಬ ಯುಕೆಯಂತಹ ವಿದೇಶದಲ್ಲಿ ತೆರಿಗೆ ನಿವಾಸಿಯಾದರೆ ಭಾರತೀಯ ಸಹಕಾರಿ ಬ್ಯಾಂಕ್ನಲ್ಲಿರುವ ಅವನ ಅಥವಾ ಅವಳ ಖಾತೆಯು ವರದಿ ಮಾಡಬಹುದಾದ ಖಾತೆಯಾಗುತ್ತದೆ. ಇದರಿಂದಾಗಿ ಫಾರಂ 61B ಸಲ್ಲಿಸುವುದು ಕಡ್ಡಾಯವಾಗುತ್ತದೆ ಎಂದು ಸ್ಪಷ್ಟಪಡಿಸಲಾಯಿತು. ಫಾರಂ 61B ಸಲ್ಲಿಸಲು GIIN ಜಾಗತಿಕ ಮಧ್ಯವರ್ತಿ ಗುರುತಿನ ಸಂಖ್ಯೆ ಕಡ್ಡಾಯವಲ್ಲ ಎಂದು ಇಲಾಖೆ ಮತ್ತಷ್ಟು ಸ್ಪಷ್ಟಪಡಿಸಿದೆ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅಧ್ಯಕ್ಷ ಅಜಯ್ ಪಟೇಲ್, ಸಮಗ್ರ ಸಂವೇದನಾ ಕಾರ್ಯಕ್ರಮಕ್ಕಾಗಿ ಆದಾಯ ತೆರಿಗೆ ಇಲಾಖೆಗೆ ಧನ್ಯವಾದ ಅರ್ಪಿಸಿದರು. NIL ಫಾರಂ 61B ಸಲ್ಲಿಸುವ ಮೊದಲು ವರದಿ ಮಾಡಬಹುದಾದ ಖಾತೆಗಳ ಅನುಪಸ್ಥಿತಿಯನ್ನು ದೃಢೀಕರಿಸುವ ಪ್ರಮಾಣಪತ್ರಗಳನ್ನು ಸ್ಥಳೀಯ ಬ್ಯಾಂಕ್ಗಳಿಂದ ಪಡೆಯುವಂತೆ ಅವರು ಜಿಲ್ಲಾ ಬ್ಯಾಂಕ್ ಸಿಇಒಗಳನ್ನು ಒತ್ತಾಯಿಸಿದರು ಮತ್ತು ನಿಖರ ಮತ್ತು ದೋಷಮುಕ್ತ ವರದಿಯ ಅಗತ್ಯವನ್ನು ಒತ್ತಿ ಹೇಳಿದರು. ಫೈಲಿಂಗ್ ಪ್ರಕ್ರಿಯೆಯನ್ನು ಪವರ್ ಪಾಯಿಂಟ್ ಪ್ರಸ್ತುತಿಯ ಮೂಲಕ ವಿವರಿಸಲಾಯಿತು. ಆದಾಯ ತೆರಿಗೆ ಇಲಾಖೆಯ ಈ ಫೈಲಿಂಗ್ ಪೋರ್ಟಲ್ ಮೂಲಕ ಅನುಸರಣೆಯನ್ನು ಸುಲಭವಾಗಿ ಪೂರ್ಣಗೊಳಿಸಬಹುದು ಎಂಬುದನ್ನು ಪ್ರದರ್ಶಿಸಲಾಯಿತು. ಗಮನಾರ್ಹವಾಗಿ ಗುಜರಾತ್ನಲ್ಲಿರುವ 231 ಸಹಕಾರಿ ಬ್ಯಾಂಕ್ಗಳಲ್ಲಿ ಕೇವಲ 179 ಬ್ಯಾಂಕ್ಗಳು ಮಾತ್ರ ವರದಿ ಮಾಡುವ ಘಟಕಗಳಾಗಿ ನೋಂದಾಯಿಸಲ್ಪಟ್ಟಿವೆ ಮತ್ತು ಇಲ್ಲಿವರೆಗೆ 71 ಬ್ಯಾಂಕ್ಗಳು ಮಾತ್ರ ಫಾರಂ 61B ಸಲ್ಲಿಸಿವೆ ಎಂದು ಇಲಾಖೆ ಬಹಿರಂಗಪಡಿಸಿದೆ. 52 ಬ್ಯಾಂಕ್ಗಳು ಇನ್ನೂ ನೋಂದಣಿಯಾಗದಿದ್ದರೂ 160 ಸಹಕಾರಿ ಬ್ಯಾಂಕ್ಗಳು ಜನವರಿ 28, 2020ರೊಳಗೆ ಫಾರಂ 61B ಅನ್ನು ಸಲ್ಲಿಸಬೇಕಾಗಿತ್ತು. ಅದು ವಿಫಲವಾದರೆ ಅವು ದಂಡದ ಕ್ರಮಕ್ಕೆ ಗುರಿಯಾಗುತ್ತವೆ. ಇಲಾಖೆಯು ಅಜಯ್ ಪಟೇಲ್ ಅವರೊಂದಿಗೆ ನಿಯಮಗಳಿಗೆ ಅನುಸಾರವಾಗಿ ಬ್ಯಾಂಕುಗಳ ಪಟ್ಟಿಯನ್ನು ಹಂಚಿಕೊಂಡಿತು ಮತ್ತು ಆ ಸಂಸ್ಥೆಗಳ ತ್ವರಿತ ಅನುಸರಣೆಗಾಗಿ ಅವರನ್ನು ಶ್ಲಾಘಿಸಿತು. ಇನ್ನು ನಿಯಮಗಳಿಗೆ ಅನುಸಾರವಾಗಿ ಬ್ಯಾಂಕುಗಳು ನಿಗದಿತ ಸಮಯದೊಳಗೆ ನೋಂದಣಿ ಮತ್ತು ಫೈಲಿಂಗನ್ನು ಪೂರ್ಣಗೊಳಿಸಲು ಸೂಚಿಸಲಾಯಿತು. ನಿಯಮಗಳಿಗೆ ಅನುಸಾರವಾಗಿರದ ಅಥವಾ ದೋಷಪೂರಿತ ವರದಿಗಾಗಿ 200ಕ್ಕೂ ಹೆಚ್ಚು ಸಹಕಾರಿ ಬ್ಯಾಂಕ್ಗಳಿಗೆ ಈಗಾಗಲೇ ದಂಡದ ನೋಟಿಸ್ ನೀಡಲಾಗಿದೆ ಎಂದು ಬಹಿರಂಗಪಡಿಸಲಾಯಿತು. ಈ ಪಟ್ಟಿಯನ್ನು ಜಿಲ್ಲಾ ಸಹಕಾರಿ ಬ್ಯಾಂಕುಗಳ ಸಿಇಒಗಳು ಮತ್ತು ಜನರಲ್ ಮ್ಯಾನೇಜರ್ಗಳೊಂದಿಗೆ ಹಂಚಿಕೊಳ್ಳಲಾಗಿದ್ದು, ಅವರು ಅಂಗಸಂಸ್ಥೆ ಬ್ಯಾಂಕ್ಗಳ ಬಗ್ಗೆ ಅರಿವು ಮೂಡಿಸಲು ಮತ್ತು ತಕ್ಷಣದ ಸರಿಪಡಿಸುವ ಕ್ರಮವನ್ನು ಖಚಿತಪಡಿಸಿಕೊಳ್ಳಲು ಸೂಚಿಸಲಾಯಿತು. ಫಾರಂ 61B ಹೊರತುಪಡಿಸಿ ಇಲಾಖೆಯು ಫಾರಂ 61 ಮತ್ತು 61A ವಿವರಿಸಿ SFT1, SFT2, SFT3, SFT4, SFT5 ಮತ್ತು SFT16 ಅಡಿಯಲ್ಲಿ ನಿಗದಿತ ಮಿತಿಗಳನ್ನು ಮೀರಿದಾಗ ನಗದು ಠೇವಣಿಗಳು, ಸ್ಥಿರ ಠೇವಣಿಗಳು, ಡ್ರಾಫ್ಟ್ಗಳು ಮತ್ತು ಡಿಡಿಗಳನ್ನು ಒಳಗೊಂಡಂತೆ ನಿರ್ದಿಷ್ಟ ಹಣಕಾಸು ವಹಿವಾಟುಗಳನ್ನು ವರದಿ ಮಾಡುವ ಬಾಧ್ಯತೆಯನ್ನು ಒತ್ತಿ ಹೇಳಿತು. ಸ್ಪಾಟ್ ಪರಿಶೀಲನೆಗಳ ಸಮಯದಲ್ಲಿ ಪತ್ತೆಯಾದ ಗಂಭೀರವಾದ ಕಡಿಮೆ ವರದಿ ಮಾಡುವಿಕೆಯ ನಿದರ್ಶನವನ್ನು ಗುರುತಿಸಲಾಗಿದೆ. ಖಾತೆಗಳಿಗೆ ಜಮಾ ಮಾಡಲಾದ ಬಡ್ಡಿಯ ಮೇಲೆ ವಿಶೇಷ ಒತ್ತು ನೀಡಲಾಯಿತು. ಎಲ್ಲ ಬಡ್ಡಿ ಮೊತ್ತಗಳನ್ನು ಯಾವುದೇ ವಿನಾಯಿತಿ ಮಿತಿಯಿಲ್ಲದೆ SFT16 ಅಡಿಯಲ್ಲಿ ವರದಿ ಮಾಡಬೇಕು ಎಂದು ಇಲಾಖೆ ಸ್ಪಷ್ಟಪಡಿಸಿತು. ಗುಜರಾತಿನ ಸಹಕಾರಿ ಬ್ಯಾಂಕ್ಗಳ ಸಕಾಲಿಕ ಮತ್ತು ಸಂಪೂರ್ಣ ಅನುಸರಣೆಯು ಜಾಗತಿಕ ವೇದಿಕೆಗಳಲ್ಲಿ ಭಾರತದ ಇಮೇಜನ್ನು ಬಲಪಡಿಸುತ್ತದೆ ಎಂದು ಅಹಮದಾಬಾದ್ನ ಆದಾಯ ತೆರಿಗೆ, ಗುಪ್ತಚರ ಮತ್ತು ಅಪರಾಧ ತನಿಖೆ ನಿರ್ದೇಶಕ ಅಖಿಲೇಂದ್ರ ಪ್ರತಾಪ್ ಯಾದವ್ ಒತ್ತಿ ಹೇಳಿದರು. ಪಾಲಿಸದಿರುವುದು ನಡೆಯುತ್ತಿರುವ AEOI ಪೀರ್ ವಿಮರ್ಶೆಯ ಅಡಿಯಲ್ಲಿ ಭಾರತದ ರೇಟಿಂಗ್ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಎಂದು ಅವರು ಎಚ್ಚರಿಸಿದರು. ಸಂವಾದಾತ್ಮಕ ಪ್ರಶ್ನೋತ್ತರ ಅವಧಿಯಲ್ಲಿ ಭಾಗವಹಿಸುವವರು ಮಾಹಿತಿಯುಕ್ತ ಪ್ರಸ್ತುತಿಗಾಗಿ ಇಲಾಖೆ ಧನ್ಯವಾದ ಅರ್ಪಿಸಿದರು ಮತ್ತು ನಿಗದಿತ ಸಮಯದೊಳಗೆ ಸಂಪೂರ್ಣ ಅನುಸರಣೆಯನ್ನು ಖಚಿತಪಡಿಸಿದರು. ಇಲಾಖೆಯು ಪ್ರತಿಯಾಗಿ ಕಡಿಮೆ ಅವಧಿಯಲ್ಲಿ ವಿಚಾರ ಸಂಕಿರಣವನ್ನು ಆಯೋಜಿಸಿದ್ದಕ್ಕಾಗಿ ಮತ್ತು ಸಹಕಾರಿ ಬ್ಯಾಂಕ್ಗಳಲ್ಲಿ ನಿಯಂತ್ರಕ ಜಾಗೃತಿಯನ್ನು ಬಲಪಡಿಸುವಲ್ಲಿ ಅವರ ಪೂರ್ವಭಾವಿ ಪಾತ್ರಕ್ಕಾಗಿ ಅಜಯ್ ಪಟೇಲ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿತು. ಚೆನ್ನೈನಲ್ಲಿರುವ ತನ್ನ ಪ್ರಧಾನ ಕಚೇರಿಯಿಂದ 64ನೇ ವಿಶ್ವಸಂಸ್ಥೆಯ ಸಾಮಾಜಿಕ ಅಭಿವೃದ್ಧಿ ಆಯೋಗದ ಉನ್ನತ ಮಟ್ಟದ ಸೈಡ್ ಈವೆಂಟನ್ನು ವರ್ಕಿಂಗ್ ವುಮೆನ್ಸ್ ಫೋರಂ ಇಂಡಿಯನ್ ಕೋಆಪರೇಟಿವ್ ನೆಟ್ವರ್ಕ್ ಫಾರ್ ವುಮೆನ್ ಆಯೋಜಿಸಿದಾಗ ಜಾಗತಿಕ ಮಟ್ಟದಲ್ಲಿ ಮಹಿಳಾ ಸಹಕಾರಿ ಸಂಸ್ಥೆಗಳ ಮೇಲೆ ಬೆಳಕು ಚೆಲ್ಲಲಾಯಿತು. 25ಕ್ಕೂ ಹೆಚ್ಚು ದೇಶಗಳಿಂದ ಭೌತಿಕವಾಗಿ ಮತ್ತು ಆನ್ಲೈನ್ನಲ್ಲಿ ಒಟ್ಟುಗೂಡಿದ ಭಾಗವಹಿಸುವವರನ್ನು ಉದ್ದೇಶಿಸಿ ಮಾತನಾಡಿದ WWF ICNW ಅಧ್ಯಕ್ಷೆ ಡಾಕ್ಟರ್ ನಂದಿನಿ ಆಜಾದ್,
ಈ ಕಾರ್ಯಕ್ರಮವು ಜಾಗತಿಕ ದಕ್ಷಿಣದ ಅನೌಪಚಾರಿಕ ವಲಯದ ಮಹಿಳೆಯರ ಧ್ವನಿಯನ್ನು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ವರ್ಧಿಸುವಲ್ಲಿ ಐತಿಹಾಸಿಕ ಕ್ಷಣವನ್ನು ಗುರುತಿಸಿದೆ ಎಂದು ಹೇಳಿದರು. ನ್ಯೂಯಾರ್ಕ್ ಮೂಲದ CSOCD ಅಧಿವೇಶನದಲ್ಲಿ ನಡೆದ ಚೆನ್ನೈನಲ್ಲಿ ನೆಲೆಗೊಂಡ ಈ ಕಾರ್ಯಕ್ರಮವು ತಮಿಳುನಾಡು, ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಸೇರಿದಂತೆ ಅನೇಕ ಭಾರತೀಯ ರಾಜ್ಯಗಳಿಂದ 300ಕ್ಕೂ ಹೆಚ್ಚು ತಳಮಟ್ಟದ ಮಹಿಳಾ ಕಾರ್ಮಿಕರನ್ನು ಆಕರ್ಷಿಸಿತು. WWF ICNW ಇಂದು ದಕ್ಷಿಣ ಭಾರತದಲ್ಲಿ 13 ಶಾಖೆಗಳ ಮೂಲಕ 250 ವಹಿವಾಟುಗಳಲ್ಲಿ 2.15 ಲಕ್ಷಕ್ಕೂ ಹೆಚ್ಚು ಮಹಿಳಾ ಸದಸ್ಯರನ್ನು ಪ್ರತಿನಿಧಿಸುತ್ತದೆ ಎಂದು ಡಾಕ್ಟರ್ ಆಜಾದ್ ಎತ್ತಿ ತೋರಿಸಿದರು.